ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಸಂಚಲನಾತ್ಮಕವಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಕೂಡ ಕನ್ನಲಿ ಕೆಂಡವಾಗಿದ್ದಾರೆ. ಒಬ್ಬೊಬ್ಬರು ತಮ್ಮ ಸ್ಟೇಟ್ಮೆಂಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಇದು ಕೈಪಾಳ್ಯದಲ್ಲಿ ಯಾವ ರೀತಿ ಕಿಚ್ಚು ಹೊತ್ತಿಸಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಡಿಕೆಶಿ ಬಣ ರಣರಣ ಅಂತಿದೆ. ಇದು ಮೈಸೂರು ರಾಜರ ಮನೆ ಅಲ್ಲ, ಉತ್ತರಾಧಿಕಾರಿಯನ್ನ ಇವರೇ ಬೇಕಾದಾಗ ನೇಮಿಸಿಕೊಳ್ಳೋಕೆ ಅನ್ನೋದರ ಮೂಲಕ ಯತೀಂದ್ರಗೆ ಪರೋಕ್ಷವಾಗಿ ತಿವಿತಾ ಇದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಸಿಎಂ ಪುತ್ರ ಇನ್ನು ಎಳಸುವಂತ ನಿನ್ನೆನೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟರು. ಈ ಕಡೆಗೆ ಕುಣಿಗಲ್ ರಂಗನಾಥ್ ಶಾಸಕರು ಎಲ್ಲವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋದ್ರ ಮೂಲಕ ಅವರೊಬ್ಬರೇ ತಣ್ಣಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಿಟ್ರೆ, ಇವರಿಬ್ಬರಂತೂ ವಿಪರೀತವಾಗಿ ಮುಖಕ್ಕೆ ಹೊಡೆದಂಗೆ ಇತ್ತು ಸ್ಟೇಟ್ಮೆಂಟ್ಗಳು. ಈ ಶಾಸಕ ಶಿವಗಂಗಾ ಬಸವರಾಜ್ ಫಸ್ಟ್ ಟೈಮ್ MLA, ಬಟ್ ಅವರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕಾದ್ರೆ ಎಲ್ಲರೂ ದೇವರ ಹೆಸರಲ್ಲಿ ಅಥವಾ ಭಗವದ್ಗೀತೆ ಹೆಸರಲ್ಲೆಲ್ಲ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿರೋದು ನೀವು ಕೇಳಿರ್ತೀರ. ಇವರು ಎಂಥ ಕಟ್ಟರ್ ಅಭಿಮಾನಿ ಡಿ ಕೆ ಶಿವಕುಮಾರ್ದಂದರೆ, ಪ್ರತಿಜ್ಞಾ ವಿಧಿ ತಗೊಳ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ನಾನು ಶಾಸಕನಾಗ್ತಾ ಇದ್ದೀನಿ ಅಂತ ಪ್ರತಿಜ್ಞಾ ವಿಧಿಯನ್ನು ಸ್ಟೇಜಲ್ಲಿ ತಗೊಂಡವ್ರು. ಅಷ್ಟೊಂದು ಹುಚ್ಚು ಪ್ರೀತಿ ಅವ್ರು ಬಿಡ್ತಾರಾ? ಹೀಗೆ ಮಾತಾಡ್ತಾರೆ. ಒಟ್ಟಿನಲ್ಲಿ ಡಿಕೆಶಿ ಬಣವನ್ನು ಕೆರಳಿಸಿದೆ. ಯಾಕಂದರೆ ಅವರು ಕೂಡ ನಮಗೂ ಅಧಿಕಾರದಲ್ಲಿ ಪಾಲ್ ಸಿಗುತ್ತೆ ಅಂತ ಕಾಯ್ತಾ ಇದ್ದವರು, ತುಂಬ ಜನ ಮಿನಿಸ್ಟ್ರಿಗಿರಿ ಸಿಗುತ್ತೆ ಅಂತ ಕಾಯ್ತಿದ್ದವರು. ಅವಕಾಶ ದೂರ ಹೋಗ್ತಿದೆ, ಬಸ್ ಸ್ಟಾರ್ಟ್ ಆಗಿದೆ ಅಂದಾಗ ಬಸ್ ಮಿಸ್ ಮಾಡ್ಕೊಳ್ತೀರಿ ಅನ್ನೋ ಆಕ್ರೋಶ ಹಿಂಗೆ ಬಂದಿದೆ ಅಷ್ಟೇ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂತನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು ಮೈಸೂರು ರಾಜರ ಮನೆ ಅಲ್ಲ. ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವರಾದ್ಮೇಲೆ ಯಾರು ಇರ್ತಾರೋ ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯರು ಒಂದು ಸರಿ MLA ಇದ್ದಾರೆ, ಒಂದು ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಪಾರ್ಟಿ ಮ್ಯಾನೇಜ್ಮೆಂಟು ಅವೆಲ್ಲ ವಿಚಾರ ಹೈಕಮಾಂಡ್ ಬಿಟ್ಟು ವಿಚಾರ. ನಾನು ಚಿಕ್ಕವನಾಗ್ತೇನೆ, ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಸಹ ಹೇಳ್ತೇನೆ, ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಬೇಕಾದಂಥ ಅವರು ಏನು ನಮ್ಮ ಕಾಂಗ್ರೆಸ್ ಪಾರ್ಟಿನ ಆಶೀರ್ವಾದ ಮಾಡಿದ್ದಾರೆ ಆ ಗುರಿಯಲ್ಲಿ ಸ್ಪಂದಿಸುವಂಥದ್ದಾಗಬೇಕು ಅನ್ನೋದೊಂದೇ ನನ್ನ ಆಸೆ. ಯಾವ ಗೊಂದಲನಿಲ್ಲ, ಯಾವ ರೀತಿ ಹೇಳಿಕೆ ಕೊಟ್ಟವ್ರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಹೊರತು ಈ ವಿಚಾರದಲ್ಲೆಲ್ಲ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಾವು ಯಾವ ಗೊಂದಲದಲ್ಲೂ ಇಲ್ಲ, ಒಳ್ಳೆ ಒಂದು ಕುಟುಂಬದಲ್ಲಿ ಇದ್ದೇವೆ. ಎಲ್ಲ ರೀತಿಯಲ್ಲೂ ನಮಗೆಲ್ಲರೂ ನಾಯಕರುಗಳೇ. ಸೊ ಹಾಗಾಗಿ ನೀವು ಆ ಸ್ಟೇಟ್ಮೆಂಟ್ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೀವು ಯತೀಂದ್ರ ಅವ್ರನ್ನೇ ಕೇಳಬೇಕು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.